ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸುಂದರವಾದಂಥ ಸೂಪರ್ ಡೂಪರ್ ಆಗಿರ್ತಕ್ಕಂಥ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲರೂ ಕಡೆಯಲ್ಲೂ ಏನಂತಂದರೆ ಈ ನಮಗೆಲ್ಲ ಈಗ ಗ್ಯಾಸ್ ಸಮಸ್ಯೆ ಆಗಿದೆ. ಅದೇ ರೀತಿ ನಿಂಗವ್ವ ಕೂಡ ಒಲೆ ಮೇಲೆ ಅಡುಗೆ ಮಾಡಬೇಕು ಅಂತ ಏನು ಮಾಡ್ತಾಳೆ ಅಂತಂದರೆ ಅಂಜು ಮತ್ತು ದೇವಯಾನಿಗೆ ಹೇಳ್ತಾಳೆ. ಅಂಜು ದೇವಯಾನಿಗೆ ಗೊತ್ತಲ್ವಾ, ಒಂದು ಸರ್ಪ್ರೈಸಿಂಗಾಗಿ ಒಲೆ ನೋಡಿದ ತಕ್ಷಣ ಫುಲ್ಲು ಶಾಕ್ ಆಗ್ತಾರೆ. ಅವರು ಗ್ಯಾಸ್ ಮೇಲೇ ಅಡುಗೆ ಮಾಡೋದಿಲ್ಲ, ಇನ್ನು ಒಲೆ ಮೇಲೆ ಮಾಡ್ತಾರಾ? ಖಂಡಿತ ಅವ್ರ ಕೈಲಂತೂ ಸಾಧ್ಯ ಇಲ್ಲ. ಆದರೆ ನಿಂಗವ್ವಜ್ಜಿ ಪಟ್ಟು ಬಿಡ್ದೇ ಇವತ್ತು ಈ ಮನೆಯಲ್ಲಿ ಅಡುಗೆ ಮತ್ತು ಟೀ ಕಾಫಿ ಎಲ್ಲ ಏನಂತಂದರೆ ಈ ಒಲೆ ಮೇಲೇ ನಡೆಯುತ್ತೆ. ಮತ್ತು ಮಾಡ್ತಿರೋರು ಯಾರು ಗೊತ್ತಾ? ದೇವಯಾನಿ ಮತ್ತು ಅಂಜು ಅಂತ ಹೇಳ್ತಾರೆ. ಅಂಜು ದೇವಯಾನಿಗೆ ಕೋಪ ಪಿತ್ತ ನೆತ್ತಿಗೇರಿರುತ್ತೆ. ಆದರೂ ನಿಂಗವ್ವನ ಮುಂದೆ ಏನೂ ನಡೆಯೋದಿಲ್ಲ ಅಲ್ವಾ. ನಿಂಗವ್ವಜ್ಜಿ ಒಂದು ಸಾರಿ ಹೇಳಿದರೆ ಮುಗಿತು, ಅದು ವೇದ ವಾಕ್ಯ ಅಂತಲೇ ಅರ್ಥ. ಸೊ ಹೀಗಾಗಿ ಏನು ಮಾಡ್ತಾರೆ ಅಂತಂದರೆ ಒಲೆನ ತೋರಿಸ್ತಾರೆ. ಒಲೆ ಹೊತ್ಸೋಕ್ಕೆ ಹಿಂಗೆ ಪೀಕ್ಲಾಟ ಆಡ್ತಾರೆ ಅಂತಂದರೆ ಎಣ್ಗಾಡ್ತಿರ್ತಾರೆ. ಒಲೆ ಹಚ್ಚಕ್ಕೆ ಬರಲ್ಲ. ಇನ್ನು ಮುಖ ತುಂಬ ಎಲ್ಲ ಮಸಿ ಹಚ್ಕೊಂಡಿರ್ತಾರೆ. ಯಾರು? ದೇವಯಾನಿ ಮುಖಕ್ಕೆಲ್ಲ ಮಸಿ ಹಚ್ಕೊಂಡು ಒಂಥರ ಹೆಂಗಂತಂದರೆ ಯಾಕಪ್ಪ ಇಲ್ಲಿ ಬಂದು ಸಿಕ್ಕಾಕೊಂಡ್ವಿ, ಯಾವುದಾದ್ರೂ ಕಾಡಿಗೆ ಬಂದ್ವಾ ನಾವು ಅನ್ನೋ ಥರ ಫೀಲ್ ಮಾಡ್ತಾ ಇರ್ತಾರೆ ತಾಯಿ ಮಗಳು. ಇನ್ನು ಅಂಜುದವಳು ಸೌಂಡ್ ಗಿಂಟೆಲ್ಲ ತೊಗೊಂಡು ಎತ್ತೆತ್ತಿ ಬಿಸಾಕ್ತಿರ್ತಾಳೆ. ಅಂಜು ಸುಮ್ಮನೆ ಇರು ಅಂತ ಹೇಳ್ತಾಳೆ ದೇವಯಾನಿ. ಆದರೆ ಏನೇ ಅದು ಅಂತ ನಿಂಗವ್ವಜ್ಜಿ ಕೇಳ್ತಾಳೆ. ಏನಿಲ್ಲ ಅಮ್ಮ, ಏನಿಲ್ಲ, ಬೆಕ್ಕು ಬಂತು ಅಂತ ಈ ರೀತಿ ಬೆಕ್ಕು ಮೇಲೆ ನೆಪನ ಹಾಕ್ತಾರೆ. ನಿಂಗವ್ವಜ್ಜಿ ಗೊತ್ತಲ್ವಾ, ಭಾರಿ ಕಿಲಾಡಿ. ಸೊ ಇವ್ರು ಏನು ತಿಪ್ಪರ್ಲಾಗ ಹಾಕಿದ್ರು ಕೂಡ ಇವ್ರಿಗಂತೂ ಅಡುಗೆ ಮಾಡೋಕ್ಕೆ ಬರೋದಿಲ್ಲ. ಬನ್ನಿ ಟೀ ನಾವು ಕೂತಲ್ಲಿಗೆ ಬರುತ್ತೆ, ನಾವೆಲ್ಲ ಹೊರಡೋಣ, ಟೀನ ತಂದು ಕೊಡ್ತಾರೆ ಅಂತ ಹೇಳಿ ನಿಂಗವ್ವಜ್ಜಿ ಎಲ್ಲರನ್ನ ಕರ್ಕೊಂಡು ಹೋಗ್ತಾಳೆ. ಶಾರದನ, ಶ್ರವಣನ, ರಾಮ್ನ ಮತ್ತು ಸಂಗೀತ, ಭೂಮಿಗೆ ಮನಶ್ವಿನಿ ಅಂತ ಕರಿತಾ ಇದ್ದಾರೆ ಸದ್ಯಕ್ಕೆ. ಸೊ ಎಲ್ಲರೂ ಹೋಗ್ತಾರೆ. ಆದರೆ ಇವರಿಂದ ಟೀ ಮಾಡೋಕ್ಕೆ ಸಾಧ್ಯನಾ? ಅದು ಕಟ್ಟಿಗೆ ಒಲೆ ಮೇಲೆ ಅಡುಗೆ ಮಾಡೋಕ್ಕೆ ಸಾಧ್ಯನಾ? ಖಂಡಿತ ಈ ತಾಯಿ ಮಗಳ ಕೈಲೇ ಆಗೋದಿಲ್ಲ. ಕೊನೆಗೆ ನಿಮ್ಮ ಕೈಲಿ ಆಗೋದೇ ಇಲ್ಲ ಅಂದಾಗ ಅದು ನಮಗೆ ರೂಢಿನೇ ಇಲ್ಲ ಅಂತ ಮತ್ತೆ ಏನು ಮಾಡ್ತಾರೆ, ಎತ್ತಾಕ್ತಾರೆ. ಇನ್ನು ನಾನು ಮತ್ತು ಮನಸ್ವಿನಿ ಇವತ್ತು ಅಡುಗೆ ಮಾಡ್ತೀವಿ ಅಂತ ನಿಂಗವ್ವಜ್ಜಿ ಹೇಳ್ತಾಳೆ. ಅಯ್ಯೋ ಅವ್ವ, ನೀವು ಮಾಡ್ತೀರಾ ಅತ್ತೆ, ನೀವಾ ಅಂತ ಮನೆಯವರೆಲ್ಲ ಫುಲ್ ಶಾಕು. ಹೌದು, ನೀವು ಅಡುಗೆ ಮಾಡೋದ್ಬಿಟ್ಟು ತುಂಬ ದಿನಗಳಾಯಿತು ಅಂತ ಕೇಳ್ಪಟ್ಟಿದ್ದೆ, ಮತ್ತೆ ನೀವು ಅಡುಗೆ ಮಾಡ್ತೀರಾ ಅಂತ ದೇವಯಾನಿ ಕೂಡ ಕೇಳ್ತಾಳೆ. ಹೌದು, ನಾನಿವತ್ತು ಮನಸ್ವಿನಿ ಜೊತೆ ಸೇರಿ ಮನೆಯವ್ರಿಗೆಲ್ಲರಿಗೂ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭಾರಿ ರುಚಿಯಾಗಿ ಮನಸ್ವಿನಿ ಮತ್ತು ಈ ದೇವಯಾನಿ ಅಂಜುಗಂತೂ ಭೂಮಿ ಸಹಾಯ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಕೊನೆಗೆ ನಿಂಗವ್ವಜ್ಜಿ ಮತ್ತು ಭೂಮಿ ಸಹಾಯವನ್ನು ತಗೊಂಡು ಎಲ್ಲರೂ ಅಡುಗೆನ ಮಾಡ್ತಾರೆ. ಮಾಡಿ ಆದಮೇಲೆ ನಿಂಗವ್ವಜ್ಜಿ ಇವತ್ತು ನಾನೇ ಬಡಿಸ್ತೀನಿ, ಎಲ್ಲರೂ ಕಾಯ್ತಾ ಇದ್ದೀರಲ್ವ ಊಟಕ್ಕಾಗಿ ಅಂತ ಹೇಳ್ತಾರೆ ನಿಂಗವ್ವಜ್ಜಿ. ಸೊ ಅವ್ರ ಕೈ ರುಚಿ ಗೊತ್ತಲ್ಲ, ಸಖತ್ತಾಗಿರುತ್ತೆ ಅತ್ತೆ ಕೈ ರುಚಿ ಅಂತ ಹೇಳ್ಬಿಟ್ಟು ಚಿಕ್ಕ ಸೊಸೆ ಹೇಳ್ತಾಳೆ. ಇನ್ನು ಸಂಗೀತ ಕೂಡ ಹೌದು, ನಾನು ಕೂಡ ಅತ್ತೆ ಕೈ ರುಚಿ ತಿಂದು ತುಂಬ ದಿನಗಳೇ ಆಗೋಯಿತು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸಂಗೀತ ಕೂಡ ಅಂತಾಳೆ. ಸೊ ಈ ಕಡೆ ಅಂಜು ಇದ್ದಳು ಭೂಮಿ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿರ್ತಾಳೆ. ಇವಳು ಯಾವತ್ತು ಮನೆಯಿಂದ ತೊಲಗ್ತಾಳೆ ನೋಡ್ತಿರು ಮಾಮ್, ಇನ್ನೊಂದು ತಿಂಗಳಲ್ಲಿ ಇವಳು ಮನೆಗೆ ಇರೋದಿಲ್ಲ, ಮನೆ ಬಿಟ್ಟು ಹೋಗ್ತಾಳೆ ಅಂದಾಗಲ್ಲ, ಅಂಜು ಆ ವಿಷಯ ಬಿಟ್ಬಿಡು, ಆ ವಿಷಯ ಮಾತಾಡಬೇಡ ಅಂತ ನಿನಗೆ ಎಷ್ಟು ಸರಿ ಹೇಳಿದ್ದೀನಿ, ಆದರೂ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡ್ತಾನೆ ಇಲ್ವಲ್ಲ ಅಂತ ಇಲ್ಲಿ ದೇವಯಾನಿ ಅಂಜುಗೆ ಹೇಳ್ತಾಳೆ. ಅಂಜು ನೋಡಿದ್ರೆ ಖಂಡಿತವಾಗಿ ಇನ್ನೊಂದು ತಿಂಗಳಲ್ಲಿ ಇವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ತಾಳೆ. ಯಾಕಂದರೆ ಅವಳಿಗೆ ಕಾಂಟ್ರಾಕ್ಟ್ ಮದುವೆ ವಿಷಯ ಗೊತ್ತಿದೆ, ಬಟ್ ಮನೆಯವ್ರಿಗೆಲ್ಲ ಗೊತ್ತಿಲ್ಲ. ಹಾಗಾಗಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.